ಮೂರನೇ ಬಾರಿಗೆ ಇವತ್ತು ಮೈಸೂರಿನಲ್ಲಿ ಖೋ ಖೋ ಚಾಂಪಿಯನ್ಶಿಪ್ ನ ಮಾಡ್ತಿರೋದು. ಫಸ್ಟ್ ನ್ಯಾಷನಲ್ ಲೆವೆಲ್ ಆಗುತ್ತೆ, ಮತ್ತೆ ಸ್ಟೇಟ್ ಲೆವೆಲ್ ಸೀನಿಯರ್, ಜೂನಿಯರ್, ಮತ್ತೆ ಈಗ ಸೀನಿಯರ್. ಮುಂದಿನ ದಿನಗಳಲ್ಲಿ ಮತ್ತೆ ಹೆಣ್ಣುಮಕ್ಕಳು ಖೋ ಖೋ ಕ್ರೀಡಾಕೂಟ ಆಯೋಜನೆ ಮಾಡ್ತಾ ಇದ್ದೀರಾ. ಪ್ರಕಾಶ್ ಸರ್ ಹೋದಂತ ನೆನಪುಗಳು ಯಾವ ತರ ಹೇಳ್ತಾರೆ ಸರ್ ಈ ವಿಚಾರವಾಗಿ? ಅವರ ಆಟ, ಅವರ ಆಡೋದನ್ನು ನೋಡಿದರೆ ನಾವುಗಳು ಆಟ ಕಲಿತಿದ್ದು ಸಹ ಅವರು ಆ ರೀತಿಯಾಗಿ ಖೋಖೋಗೆ ಅವರೇ ಗುಂಪಾಗಿಟ್ಕೊಂಡು ಮೈಸೂರಲ್ಲಿ ಖೋಖೋನ ಪ್ರಚೋದನೆ ಮಾಡಿ ಆ ಖೋಖೋನ ಅವ್ರು ಆಡಿದ್ರು, ಆಡಿಸಿದ್ರು, ಬೆಳೆಸಿದ್ರು. ಸೊ ಅದರಿಂದ ಅವರೇ ನಮಗೆ ತುಂಬ ಸ್ಫೂರ್ತಿ. ಅದರಿಂದಲೇ ಅವರ ಹೆಸರು ಅವರನ್ನು ನನಗೆ ಮರೆಯೋಕ್ಕೆ ಆಗ್ತಾ ಇಲ್ಲ. ಅದರಿಂದಲೇ ಅವರ ಸ್ಮರಣಾರ್ಥ ನಾವು ಖೋಖೋ ಪಂದ್ಯಗಳನ್ನು ಮಾಡ್ತಾ ಇದ್ದೀವಿ. ಬರೀ ಮೈಸೂರಲ್ಲೇ ಇಲ್ಲ, ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಕಳೆದ ವರ್ಷಗಳಲ್ಲಿ ಅವರು ಕಾರಣಾಂತರದಿಂದ ಆರೋಗ್ಯ ವೈಫಲ್ಯದಿಂದ ಪಾಪ ಇನ್ನೂ ಸ್ವಲ್ಪ ಇರಬೇಕಾಗಿತ್ತು. ಅವರೇ ನಮಗೆ ಸ್ಫೂರ್ತಿಯಾಗಿತ್ತು. ಅದಕ್ಕೋಸ್ಕರ ಅವರ ಒಂದು ಸ್ಮರಣಾರ್ಥಕ್ಕೆ ನಾವು ಗದಗಿನಲ್ಲಿ ಕೂಡ ಮಾಡಿದ್ದೇವೆ, ಮತ್ತು ಹರಿವಿದ್ಯಾಲಯ ಮಾಡಿದ್ದೇವೆ. ಹಿಂದೆ ನಾವು ನ್ಯಾಷನಲ್ ಚಾಂಪಿಯನ್ಶಿಪ್ಪು ಮಾಡಲಿಕ್ಕೆ ಎಷ್ಟು ತಗೊಂಡಿದ್ದೇವೆ. ಅವರ ಸ್ಫೂರ್ತಿ ನಾವು ಅವರಿಗೋಸ್ಕರನೇ ಅಂತ ನಾವು ಸರ್ ಇವತ್ತು ಈ ಒಂದು ಖೋ ಖೋ ಕ್ರೀಡಾಕೂಟನ ಒಂದು ಒಲಿಂಪಿಕ್ಗೆ ಸೇರ್ಸಕ್ಕಂತ ಒಂದು ಶಕ್ತಿ ಇರೋದು ಜನಪ್ರತಿನಿಧಿಗಳು ಮಾತ್ರ ಸರ್. ಜನಪ್ರತಿನಿಧಿಗಳನ್ನ ಈ ರಾಜ್ಯದ ಜನಪ್ರತಿನಿಧಿಗಳು ಕೂಡ ಸದನದಲ್ಲಿ ಮಾತಾಡಿದ್ರೆ, ಆದರೆ ಒಂದು ಆ ವಿಚಾರ ಎಲ್ಲ ಒಂದ್ ಕಡೆ ಜನಪ್ರತಿನಿಧಿಗಳಿಂದ ಒಲಿಂಪಿಕ್ಗೆ ಇದನ್ನು ಸೇರಿಸಲಿಕ್ಕಾಗಲ್ಲ. ಓಕೆ, ಯಾವುದೇ ಒಂದು ಏಷ್ಯನ್ ಗೇಮ್ಸ್ ಆಗಲಿ ಅಥವಾ ಫೆಡರೇಷನ್ಸ್ ಆಗಲಿ ಅಥವಾ ರಾಜ್ಯನೇ ಆಗಲಿ, ಅದಕ್ಕೆ ಹಲವಾರು ನಾರ್ಮ್ಸ್ ಇದೆ. ಇಂಥ ಟೂರ್ನಮೆಂಟ್ಸ್ ಆಗಬೇಕು, ಇಷ್ಟೊಂದು ರಾಜ್ಯ ತಂಡಗಳು ಒಂದು ರಾಷ್ಟ್ರೀಯ ಫೆಡರೇಷನಲ್ಲಿ ಇರಬೇಕು, ಆಮೇಲೆ ರಾಷ್ಟ್ರೀಯ ಫೆಡರೇಷನ್ನಲ್ಲಿ ಅನುಮೋದನೆ ಪಡಿಬೇಕು, ಅಲ್ಲಿ ಏಷ್ಯನ್ ಕೌನ್ಸಿಲ್ ಆಫ್ ಒಲಿಂಪಿಕ್ ಅದರಲ್ಲಿ ಅನುಮೋದನೆ ಪಡಬೇಕು, ಮತ್ತು ಒಲಿಂಪಿಕ್ಸ್ ಅಸೋಸಿಯೇಷನ್ ಇದಕ್ಕೆಲ್ಲ ಕೆಲವು ನಾರ್ಮ್ಸ್ ಇದೆ. ಇಷ್ಟು ತಂಡಗಳಿರಬೇಕು, ಇಷ್ಟು ಚಾಂಪಿಯನ್ಶಿಪ್ ಮಾಡಬೇಕು, ಅದೆಲ್ಲ ಜನಪ್ರತಿನಿಧಿಗಳ ಇನ್ಫ್ಲೂಯೆನ್ಸ್ ಇದೆ, ಯಾವುದೂ ಸಾಧ್ಯ ಇಲ್ಲ. ಕೇಂದ್ರದ ಮತ್ತು ರಾಜ್ಯದ ಜನಪ್ರತಿನಿಧಿಗಳ ಏನನ್ನ ಒತ್ತಾಯ ಮಾಡಿದ್ರೆ ಒತ್ತಾಯ ಮಾಡಲಿಕ್ಕಾಗಲ್ಲ. ಅವರು ನಮಗೆ ಸಪೋರ್ಟ್ ಮಾಡ್ಬೋದಷ್ಟೇ. ಈಗ ನಾವೇನು ನನಗೆ ಆಡೋಕ್ಕೆ ಬರೋಲ್ಲ, ನನ್ನ ಇಂಡಿಯಾಗೆ ಕಳ್ಸೋಕ್ಕಾಗಲ್ಲ. ನಾನು ಎಲ್ಲರೂ ಜೊತೆಯಲ್ಲಿ ಇದ್ದರೆ ಅವ್ರು ನಮ್ಮನ್ನು ತಳ್ಳಕ್ಕೆ ಪ್ರಯತ್ನ ಮಾಡ್ಬೋದು. ಬಟ್ ನಾವು ಫಸ್ಟು ಅವರಿಗೆ ದಾರಿ ಮಾಡಿಕೊಡ್ಬೇಕು. ಇನ್ನು ಒಲಿಂಪಿಕ್ಸ್ಗೆ ಹೋಗೋದಕ್ಕೆ ಏನೇನು ನಾರ್ಮ್ಸ್ ಇದೆ, ಏಷ್ಯನ್ ಗೇಮ್ಸ್ಗೆ ಹೋಗೋಕ್ಕೆ ಏನೇನು ನಾರ್ಮ್ಸ್ ಇದೆ, ಅದೆಲ್ಲ ನಾವೆಲ್ಲ ಸೇರ್ಕೊಂಡು ಅದನ್ನು ನಾವು ಫುಲ್ಫಿಲ್ ಮಾಡಿ ಅವ್ರ ಜನಪ್ರತಿನಿಧಿಗಳು ಖಂಡಿತ ತಗೊಂಡು ಹೋಗ್ತಾರೆ. ಯಾಕಂದರೆ ಇನ್ಫ್ಲೂಯೆನ್ಸ್ ಬೇರೆ, ಪಾಲಿಸಿ ಬೇರೆ. ಅದನ್ನು ಚೆನ್ನಾಗಿ ಗೊತ್ತಿದೆ. ಹೌದು ಸರ್, ಹೌದು. ಅದನ್ನು ಪಾಲಿಸೀಸ್ ನಾವು ಮಾಡಬೇಕು, ನಮ್ಮ ಕರ್ತವ್ಯ. ನಾವು ಮಾಡಿಕೊಟ್ರೆ ಅವ್ರು ನಮ್ಮನ್ನು ತಗೊಂಡಿರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಅದೆಲ್ಲ ಗೊತ್ತಿದೆ ನಿಯಮಗಳು. ಇಂಥದ್ದಾದ್ರೇ ಏಷ್ಯನ್ ಫೆಡರೇಷನ್ ಆಗೋದು, ಇಂಥ ಟೂರ್ನಮೆಂಟ್ಗಳು ನಡೆದ್ರೇ ಅಲ್ಲಿ ನಮಗೆ ರೆಕಗ್ನೈಸೇಷನ್ ಸಿಗೋದು ಅನ್ನೋದು ಇದು ವರ್ಲ್ಡ್ ವೈಡ್ ಇರೋದು. ಇದು ಪಾಲಿಸಿ, ಇದನ್ನು ಯಾರು ಬ್ರೇಕ್ ಮಾಡೋದಿಲ್ಲ. ನಾವು ಆ ಪಾಲಿಸಿನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗೋಣ ಅಂತ ಮುಟ್ಟಕ್ಕೆ. ಆವಾಗ ನಮಗೆ ಜನಪ್ರತಿನಿಧಿಗಳ ಸಪೋರ್ಟ್ ಬೇಕೇ ಬೇಕು. ಅವರು ನಮಗೆ ಮಾಡ್ತಾರೆ ಅಂತ ನಮಗೆ. ಈ ಖೋ ಖೋ ಕ್ರೀಡೆ ಬಗ್ಗೆ ಮತ್ತು ಇದ್ರ ಬಗ್ಗೆ ಹಲವಾರು ಜನ ಎಲ್ಲರೂ ಹೇಳಿದ್ದಾರೆ. ಪ್ರಕಾಶ್ ಅವರನ್ನು ಭಾಳ ಅನುಕೂಲದಿಂದ ಬಲ್ಲವರಾಗಿದ್ದರು. ಅವರ ತಂದೆಯ ಆದಿಯಲ್ಲಿ ತಂದೆಯ ಮಕ್ಕಳನ್ನು ಕೂಡ ಸಾಕ್ತಾ ಇದ್ದಾರೆ. ಅವರು ತಂದೆಯನ್ನು ಮೀರಿಸುವಂಥ ಸಾಧನೆಯನ್ನು ಇದೇ ರೀತಿ ಮಾಡ್ತಾರೆ ಅನ್ನೋದು ಹಿಂದಕ್ಕೆ ಭರವಸೆ ತಂದು ಸರ್, ನನಗೆ ಖಂಡಿತ ಇದೆ ಸರ್. ನಾನು ಈಗ ನಿಮ್ಮ ಇದ್ರ ಮುಂದೆ ವಿಚಾರ ಇಡ್ತಾ ಇಲ್ಲ. ಅವ್ರು ಬಂದಿದ್ದ ತಕ್ಷಣ ಹೇಳಿದೆ, ಏನು ಸರ್ ನೀವು ಲೇಟಾಗಿ ಬಂದ್ರಿ, ನಾನು ನಿಮ್ಮನ್ನು ನಿಮ್ಮ ತಂದೆನ ನೋಡ್ತಾ ಇದ್ದೀನಿ. ಇದಕ್ಕೆ ಮುಂಚೆನೇ ಹೇಳಿದೆ ನಾನು, ನಾನು ನಿಮ್ಮ ಮುಖ ನೋಡಿದ್ರೆ ನನ್ನ ತಂದೆ ನೋಡಿದ್ರೆ ಅನ್ನಿಸ್ಕೊಳ್ತೀನಿ ಸರ್, ಲೇಟಾಗಿ ಬಂದ್ರಲ್ಲ ಅಂತ ನಾನು ಕೇಳಿದೆ. ಅಂದರೆ ನನ್ನ ಒಂದು ಕಾನ್ಫಿಡೆನ್ಸ್ ಅವ್ರ ಮೇಲೆ ಅಷ್ಟೊಂದಿದೆ. ಬಟ್ ಅವರು ನನಗೆ ಇದುವರೆಗೂ ಯಾವುದೂ ನನಗೆ ಕಾಣಿಸ್ಲೇ ಇಲ್ಲ. ಈವನ್ ಅವ್ರ ತಂದೆಯವರು ಸಹ, ನಾನು ಅವ್ರ ತಂದೆಯವರಿಗೆ ತುಂಬ ಚಿಕ್ಕವರು. ನಿಮಗೆ ಹೇಳಬೇಕು ಅಂದರೆ ಸಂದೇಶ ತರಕ್ಕೆ ನಾನು ಕೂಡ, ನನಗೆ ಸ್ವಲ್ಪ ವಯಸ್ಸಾಗಿದೆ. ಬಟ್ ಅವರು ಸಹ ನನಗೆ ಮಾಡಿ ಚಿಲ್ಮರ್ತಿ ಏನಿದ್ರು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವ್ರು ಸಾರ್ ಹೇಳಿದ್ರೆ ಮಾಡರ್ನ್ ಖೋ ಚಾಂಪಿಯನ್ಶಿಪ್ ಮಾಡ್ತೀವಿ, ರಾಷ್ಟ್ರೀಯ ಚಾಂಪಿಯನ್ಶಿಪ್. ಅದಕ್ಕೆ ನಮ್ಮ ಬೈರಿ ಸರ್ ಕೊಟ್ಟಿದ್ದು ಟ್ರೋಫಿ ಇಂಡಿಯಾದಲ್ಲೇ ಯಾರೂ ಕೊಟ್ಟಿರಲ್ಲ ಅನ್ಬೋದು. ಖೋಖೋಗೆ ಬೇರೆ ಗೇಮ್ಸ್ ಎಲ್ಲ ಕಂಪೇರ್ ಮಾಡಬೇಡಿ, ಖೋಖೋಗೆ ಯಾರೂ ಕೊಟ್ಟಿಲ್ಲ ಅಂತ ಒಬ್ಬ ಮನುಷ್ಯ ಎತ್ತಂಗಿಲ್ಲ. ನಿಮ್ಮ ಹೈಟ್ ಇತ್ತು ಟ್ರೋಫಿ, ಅದು ನಾನು ಫೋಟೋಲಿದೆ, ಬೇಕಾದ್ರೆ ತೋರಿಸ್ತೀನಿ, ಸುಳ್ಳನ್ನು. ಅವರು ಹಿಂದೆ ಮುಂದೆ ನೋಡ್ದೇನೆ ನಾನು ಕೇಳಿದ್ದೇ ಕೊಡ್ಬಿಟ್ರು. ಇಂಥ ಮಹನೀಯರವರು, ಅವ್ರನ್ನ ನಾವು ಈಗ ಪ್ರಕಾಶ್ ಸರ್ ಜಾಗದಲ್ಲೇ ಇಟ್ಕೊಂಡು ನೋಡ್ತಾ ಇದ್ದೀವಿ. ನಾವು ಇವರೆಲ್ಲ ಸೇರಿ ಪ್ರಕಾಶ್ ಅವ್ರನ್ನ
ನೆನಪನ್ನ ಉಳಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಇವರು ಕೂಡ ಏನು ಫ್ಯಾಮಿಲಿನೇ ಈಗ ನಮ್ಮ ಜೊತೆಲಿದೆ, ನಾನು ಬಿಟ್ಟಿಲ್ಲ, ಎಲ್ಲರೂ ಇಟ್ಕೊಂಡಿದ್ದೀನಿ. ನಮ್ಮ ಸುಬ್ರಹ್ಮಣ್ಯ ಸರ್ ಕೂಡ ಖೋಖೋ ಆಡಿದವರು, ಖೋಖೋ ಪ್ಲೇಯರು, ಅವರು ಖೋಖೋ ಅಭಿಮಾನಿಗಳು. ಪ್ರಕಾಶ್ ಅವ್ರಿಗೆ ನನ್ನಂಗೆ ಶಿಷ್ಯರು ಅಂತ ಕೂಡ ಹೇಳ್ಬೋದು. ಎಲ್ಲರೂ ನಮ್ಮ ಜೊತೆಲಿದ್ದಾರೆ. ಸಾರ್ ಹೇಳಿದಂಗೆ ನಾವು ಒಂದು ಕುಟುಂಬ ಇದೆ, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಖೋಖೋ ಬೆಳೆಸಬೇಕು, ಅದ್ರ ಜೊತೆ ನಮ್ಮ ಪ್ರಕಾಶ್ ಅವರ ನೆನಪುಗಳನ್ನು ನಾವು ತಗೊಂಡು ಹೋಗ್ಬೇಕು ಅಂತ ನಮ್ಮ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಂದೇಶ್ ಅವರು ಇನ್ನು ಯುವಕರಿದ್ದಾರೆ, ನೀವು ಅವರಿಗೆ ಆತ್ಮೀಯರಾಗಿದ್ದೀರಿ. ಅವರ ಯಶಸ್ಸಿಗೆ ಎಸ್ ವೀಕ್ಷಕ, ತಾವೇ ನೋಡ್ತಿದ್ದೀರಾ, ಈ ಒಂದು ಆಟಕ್ಕೆ ಒಂದು ಮಳೆ ಕೂಡ ಅಡ್ಡಿ ಆಯಿತು. ಈಗ ಮತ್ತೆ ಎಲ್ಲ ಲೈನ್ ಅಪ್ ಆಗ್ತಾ ಇದ್ದಾರೆ, ಲೈನಿಂಗ್ ಎಲ್ಲ ಬರಿತಾ ಇದ್ದಾರೆ. ಜೊತೆಗೆ ಈಗ ಮಳೆ ನಿಲ್ತು. ಈಗ ಮತ್ತೆ ಈ ಒಂದು ಚುಮು ಚಳಿನಲ್ಲಿ ಮತ್ತೆ ಸಣ್ಣ ಮಳೆ ಹನಿನಲ್ಲಿ ಕೂಡ ಇವತ್ತು ಎರಡು ಧಾರವಾಡ ಮತ್ತೆ ಮೈಸೂರು ಹಣಾಹಣಿಯಲ್ಲಿದೆ. ಧಾರವಾಡ ಪೇಡಾನ, ಮೈಸೂರು ಪಾಕ ಅನ್ನೋದು ಕೂಡ ನೀವು ವೀಕ್ಷಣೆ ನೋಡ್ಬೋದು. ನನ್ನ ಯೂಟ್ಯೂಬ್ ಲೈವ್ ಕೂಡ ಇನ್ನೇನು ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ.